ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರೊಟ್ಟಿ ಚಪಾತಿ ಜೊತೆ ಎಷ್ಟೋ ಚಟ್ನಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರ ಚಟ್ನಿಯನ್ನು ಮಾಡಿ ತೋರ್ಸತ್ತೀನಿ ರೀ. ಯಾರಿಗೆ ಹುಳಿ ಖಾರ ಇಷ್ಟನೋ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತೈತೆ ರೀ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಪ್ಯಾನ್ಗೆ ನಾನು ಸಣ್ಣ ಬಟ್ಲೆ ಅರ್ಧ ಬಟ್ಲಾಗಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಒಂದು 4 ಸ್ಪೂನ್ ಆಗಷ್ಟು ಈ ಬಿಳಿ ಎಳ್ಳದವ್ರಿ. ಈಗ ಈ ಬಿಳಿ ಎಳ್ಳನ್ನು ಹುರ್ಕೋತೀನಿ ರೀ. ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಇದರಲ್ಲಿ ವಿಟಮಿನ್ ಬಿ ಇರ್ತದೆ, ಇ ಇರ್ತದೆ. ಇದರಿಂದ ಸ್ಕಿನ್ಗೆ ಮತ್ತು ಹೇರಿಗೆನೂ ಒಳ್ಳೆಯದು ರೀ. ಆಮೇಲೆ ಕ್ಯಾಲ್ಸಿಯಮ್, ಫೈಬರ್, ಪ್ರೋಟೀನ್ ಇರುವಂಥದ್ದು ರೀ. ಎಳ್ಳು ಹುರಿದ ಮೇಲೆ ಸ್ವಲ್ಪ ಸೈಜು ಚೇಂಜ್ ಆಗ್ತೈತಿ, ಕಲರ್ನು ಚೇಂಜ್ ಆಗ್ತದೆ ರೀ, ಮತ್ತು ತುಂಬ ಘಮಘಮನೆ ವಾಸನೆ ಬರ್ತಿರ್ತದೆ ರೀ. ನೋಡಿ, ಈಗ ಎಳ್ಳಿನ ಕಲರ್ನು ಚೇಂಜ್ ಆಗಿದೆ ರೀ. ಈಗ ಎಳ್ಳು ಕರೆಕ್ಟಾಗಿ ಹುರಿದಾವ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ಈಗ ನೋಡಿ, ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಈಗ ಇವು ಎಳ್ಳು ಆರಲಿ ರೀ. ನಾನು ಅನ್ಕತಕ ಸೈಡ್ಗೆ ಇಡ್ತೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇವು ಆರತಕ ಬಿಡ್ತೀನಿ ಅನ್ಕತಕ. ಅದೇ ಪ್ಯಾನ್ಗೆ ನಾನು ಒಂದು 7 ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಈ ಚಟ್ನಿ ಸ್ವಲ್ಪ ಖಾರನೇ ಇರ್ತದೆ ರೀ. ನೀವು ಖಾರನ ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೋರಿ. ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿ ಈ ಮೆಣಸಿನ್ಕಾಯಿನೂ ಹುರ್ಕೋತೀನಿ ರೀ. ಮ್ಯಾಲೆ ಸ್ಪಾಟ್ಸ್ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಟೇ ಹುರಿತೀನಿ ರೀ. ನೋಡಿರಿ, ಈಗ ಸ್ವಲ್ಪ ಸ್ಪಾಟ್ಸ್ ಬಂದಾವೆ. ಈಗ ಇವು ಮೆಣಸಿನ್ಕಾಯಿ ಹುರಿದವ್ರಿ. ನೋಡಿ, ಈ ಥರ ಸ್ಪಾಟ್ಸ್ ಬಂದರೆ ಸಾಕ್ರಿ. ಈಗ ಮೆಣಸಿನ್ಕಾಯಿ ಕರೆಕ್ಟಾಗಿ ಹುರಿದವ್ರಿ. ಇದನ್ನು ನಾನು ಒಂದು ಬಟ್ಲಿಗೆ ಹಾಕೋತೀನಿ ರೀ. ಖಾರ ಕಡಿಮೆ ಬೇಕನ್ನೋರು ಒಂದು 4 ಮೆಣಸಿನ್ಕಾಯನ್ನೇ ಹಾಕೋರಿ. ನೋಡಿ, ಈಗ ಮೆಣಸಿನ್ಕಾಯಿ ಹುರಿದಾವು. ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇದೇ ಪ್ಯಾನ್ಗೆ ನಾನು 2 ಕಟ್ಟಾಗಷ್ಟು ಪುದೀನ ಸೊಪ್ಪನ್ನು ಸೋಸ್ಕೊಂಡು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಫ್ರೆಶ್ ಆಗಿರೋ ಪುದೀನ ಸೊಪ್ಪನ್ನೇ ತೊಗೊರಿ. ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಾಗ್ತದೆ ರೀ. ಇದಕ್ಕೂ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಇದನ್ನು ಈಗ ಹುರಿತೀನಿ ರೀ. ನೋಡಿ, ಹೈ ಫ್ಲೇಮಲ್ಲಿ ಇಟ್ಟನೆ ಪುದೀನ ಸೊಪ್ಪನ್ನು ಹುರಿತಾ ಇದ್ದೀನಿ ರೀ. ನೋಡಿ, ಸೊಪ್ಪು ಹುರಿದಂಗೆ ನೋಡಿರಿ, ಅದೆಲ್ಲ ಕರಗ್ತದೆ ರೀ ಪಲ್ಯ. ನೋಡಿರಿ, ಚೆನ್ನಾಗಿ ಹುರಿದದ್ರಿ. ನೋಡಿರಿ, 2 ಕಟ್ನಷ್ಟು ಹಾಕಿದ್ದೆ ನಾನು. ಅದು ಹುರಿದ ಮೇಲೆ ಕರಿಗಿ ಎಷ್ಟು ಕಡಿಮೆ ಆಗ್ಯದ್ರಿ. ಸಣ್ಣ ಬೌಲೇ 1 ಬೌಲ್ ಅಷ್ಟೇ ಆಯ್ತು ರೀ ಇದು. ನೋಡಿರಿ, ಕರೆಕ್ಟಾಗಿ ಹುರಿದದ್ರಿ. ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ನಾನು ಅನ್ಕತಕ ಆಫ್ ಮಾಡಿ ಇದನ್ನು ಒಂದು ಬಟ್ಲಿಗೆ ಹಾಕೋತೀನಿ ರೀ. ನೋಡಿ, 2 ಕಟ್ಟಿನಷ್ಟು ಪುದೀನ ಸೊಪ್ಪು 1 ಬಟ್ಲ ಐತ್ರಿ ಹುರಿಯೋಣ. ನೋಡಿರಿ, ಚೆಂದಂಗೆ ಹುರಿದದು. ಇದನ್ನೂ ಸೈಡಿಗೆ ಇಡ್ತೀನಿ. ಇದನ್ನೂ ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದು ಒಂದು ಸ್ವಲ್ಪ ತಾರ್ಲಿ ರೀ. ಈಗ ಇದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತೀನಿ ರೀ. ಎಣ್ಣೆ ಹಾಕಿಲಿ 2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಈ ಟೊಮ್ಯಾಟೋನನ್ನು ಇದರಲ್ಲಿನೇ ಹಾಕಿ ಹುರಿತೀನಿ ರೀ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಹುರೀನಿ ರೀ. ಒಂದು ಅರ್ಧ ಸ್ವಲ್ಪ ಟೊಮ್ಯಾಟೊ ಹುರಿದ್ಮೇಲೆ ನೋಡಿ, ಫಸ್ಟ್ ಒಂದು 2 ನಿಮಿಷ ಹುರ್ಕೊಂಡಿದ್ದೀನಿ. ಒಂದು ಅರ್ಧ ಹುರಿದು ಸ್ವಲ್ಪ ಸಾಫ್ಟ್ ಅನ್ನಿಸಿದ್ಮೇಲೆ ನಾನಿಲ್ಲಿ 1 ನಿಂಬೆಹಣ್ಣಿನ ಸೈಜ್ದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ ರೀ. ಇದನ್ನು ಅದ್ರ ಜೊತೆನೇ ಮಿಕ್ಸ್ ಮಾಡಿ ಹುರಿತೀನಿ ರೀ. ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗಬೇಕು ರೀ, ಚೆಂದಂಗೆ ಬೇಯಬೇಕು, ಆವರೆಗೂ ಹುರಿಬೇಕು ರೀ ಇದನ್ನು. ಅದಕ್ಕೆ ನಾನು ಮಿಕ್ಸ್ ಆಗ್ಯದೀಗ ಮುಚ್ಚಿ ಒಂದು 3 ನಿಮಿಷ ತೆಗೆದಿಡ್ತೀನಿ ರೀ. ಲೋ ಫ್ಲೇಮಲ್ಲೇ ಇಡ್ತೀನಿ. ಅಂದ್ರೆ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣು ತುಂಬಾ ಸಾಫ್ಟ್ ಆಗ್ತೈತೆ ರೀ. ನೋಡಿ, ಚೆಂದಂಗಿನೂ ಬೇಯ್ತೈತಿ, ತುಂಬಾ ಸಾಫ್ಟ್ ಆಗೈತಿ. ಚಟ್ನಿಗೆ ಇದೇ ಥರನೇ ಆಗ್ಬೇಕು ರೀ ಅದು. ಈಗ ಇದನ್ನು ಕರೆಕ್ಟಾಗಿ ಬೇಯ್ತೈತೆ ರೀ. ನಾನು ಇದು ಒಂದು ಸ್ವಲ್ಪ ತಾರ್ಲಿ ರೀ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ಇನ್ನೊಂದು ಕಡಾಯಿಗೆ ಒಂದು ಒಗ್ಗರಣೆ ಹಾಕಿ ಇಟ್ಕೋತೀನಿ. ಅದಕ್ಕೆ 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಾಗಷ್ಟು ಕಡಲೆಬೇಳೆ, ಇಲ್ಲ ಕಡಲೆಬೇಳೆ ಬೇಡ ಅಂದ್ರೆ ನೀವು ಯಾವುದನ್ನು ಒಂದನ್ನು ಹಾಕಿರೂ ನಡೀತಾರೆ, ಉದ್ದಿನಬೇಳೆ ಅಥವಾ ಕಡಲೆಬೇಳೆ. ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ, 1 ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ರೀ. ಅದನ್ನೊಂದು ಸ್ವಲ್ಪ ಹುರ್ಕೋತೀನಿ ರೀ. ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗಲಿ ರೀ. ಕೆಂಪಗಾದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ ಅದು. ನೋಡಿರಿ, ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗ್ಯಾವ್ರಿ. ಇಷ್ಟು ಕೆಂಪಗಾದ್ರೆ ಸಾಕ್ರಿ. ತುಂಬಾ ಕೆಂಪು ಮಾಡಬೇಡ್ರಿ, ಕೈ ಹತ್ತವು. ಮತ್ತು ಒಂದು ಸ್ವಲ್ಪ ನಾನು ಇಂಗನ್ನು ಹಾಕ್ತಾಯಿದ್ದೀನಿ ರೀ. ಫ್ಲೇವರ್ ಚೆನ್ನಾಗಿ ಕೊಡ್ತದೆ.
ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ನಾನಿಲ್ಲಿ ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಸ್ವಲ್ಪನೇ ಜಜ್ಜಿ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪನೇ ಜಜ್ಜಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ ರೀ ನೋಡಿ. ಈ ಒಗ್ಗರಣೆ ಚೆನ್ನಾಗಿ ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಒಗ್ಗರಣೆ ಆರ್ಲಿರಿ, ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಮಿಕ್ಸಿ ಜಾರ್ಗೆ ಆ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ಅವು ಕಂಪ್ಲೀಟಾಗಿನೂ ಆರ್ಯಾವ್ರಿ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡ್ಕೊತೇವೆ ನೋಡಿರಿ. ಎಳ್ಳು ಪುಡಿ ಆಗ್ಯದ್ರಿ, ಅಂದ್ರೆ ಫೈನ್ ಪೌಡ್ರ್ ಆಗ್ಯದ್ರಿ ಇದು. ಈಗ ಇದಕ್ಕೆ ನಾನು ಆ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಎಳ್ಳನಲ್ಲೇ ಹಾಕಿರೋ ಎಳ್ಳು ಸಣ್ಣ ಆಗಲ್ಲ ರೀ, ಅದಕ್ಕೆ ಫಸ್ಟ್ ಎಳ್ಳನ್ನು ಪುಡಿ ಮಾಡ್ಕೋಬೇಕು. ಒಂದು 8ರಿಂದ 9 ಬೆಳ್ಳುಳ್ಳಿ ಹೆಸಳನ್ನು ಹಾಕತ್ತೇನೆ ರೀ. ಸಣ್ಣ ಸ್ಪೂನಿಂದ 1 ಸ್ಪೂನಾಗಷ್ಟು ಜೀರಿಗೆನ ಹಾಕೊಂಡ್ರಿ. ಚಟ್ನಿಗೆ ಜೀರಿಗೆ ಇದ್ರೇ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ನೋಡ್ಕೊಂಡು ತಕ್ಕಂಗೆ ಉಪ್ಪನ್ನು ಹಾಕ್ರಿ. ಇದನ್ನು ಗ್ರೈಂಡ್ ಮಾಡೋಣ ರೀ ನೋಡಿರಿ. ಇದು ಗ್ರೈಂಡ್ ಆಗ್ಯದ್ರಿ ನೋಡಿ. ಇದಕ್ಕೆ ನಾನೀಗ ಹುರಿದಿಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಕಲ್ಲಿದ್ರೆ ಚಟ್ನಿ ಕಲ್ಲಲ್ಲೇನೋ ಇದನ್ನು ಕುಟ್ಕೋಬೋದು, ಅದ್ರ ಟೇಸ್ಟು ಚೆನ್ನಾಗಾಗ್ತದೆ. ಈ ಹುರಿದಿಟ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣನ್ನು ಹಾಕ್ತೀನಿ ರೀ. ಇಲ್ಲ ನಮಗೆ ಮಿಕ್ಸರ್ನಲ್ಲಿ ಮಾಡಿದ ಚಟ್ನಿ ಇಷ್ಟ ಆಗಲ್ಲ ಅಂದ್ರೆ ನೀವು ಕಲ್ಲಿದ್ರೆ ಕಲ್ಲನ್ನು ಕುಟ್ಕೋರಿ. ಈಗ ಇದನ್ನು ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡೋಣ ರೀ. ಅಂದ್ರೆ ಖಾರ ಕೆಳಗಡೆ ಅಲ್ಲೇ ಇದನ್ನಾಗಿರ್ತದೆ ರೀ. ಅದು ಎಲ್ಲದ್ರ ಜೊತೆ ಮಿಕ್ಸ್ ಆಯ್ತಂದ್ರೆ ಸ್ವಲ್ಪನೇ ಇದನ್ನು ಏನು ಮಾಡ್ಕೊತೀನಿ, ನಾನು ತರಿಯಾಗಿ ಗ್ರೈಂಡ್ ಮಾಡಕ್ಕಿದ್ದೀನಿ ರೀ. ಅದಕ್ಕೆ ಖಾರ ಟೊಮ್ಯಾಟೊ ಪುದೀನ ಸೊಪ್ಪಿನ ಜೊತೆ ಮಿಕ್ಸ್ ಆಗ್ಲತ್ತ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದನ್ನು ಮುಚ್ಚಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ಅಷ್ಟಷ್ಟು ಒಂದೊಂದೇ ಸುತ್ತು ಮಾಡಿ ತೆಗೆದು ಒಂದು ಸ್ವಲ್ಪ ಸ್ಪೂನ್ದಿಂದ ಮಿಕ್ಸ್ ಮಾಡಿ ಮತ್ತೆ ಮಾಡ್ಕೊತೀನಿ ರೀ. ನೋಡಿರಿ ಈ ಥರ ಮಾಡ್ಕೊಂಡಿದ್ದೀನಿ ರೀ ನಾನು. ಚಟ್ನಿ ಕಲ್ಲಲ್ಲೇ ಕುಟ್ಟಿದ್ಗತ್ಲೇ ತರಿಯಾಗಿ ಗ್ರೈಂಡ್ ಆಗಿದೆ. ತುಂಬ ಫೈನ್ ಪೇಸ್ಟ್ ಥರ ಮಾಡಬೇಡ್ರಿ, ಚಟ್ನಿ ಟೇಸ್ಟು ಚೆನ್ನಾಗತ್ತಲ್ಲ ರೀ. ಈಗ ಇದು ಚಟ್ನಿ ರೆಡಿ ಆಗಿದ್ರಿ. ಇದು ಒಂದು ಬೌಲಿಗೆ ಹಾಕೋತೀನಿ ರೀ ನಾನು. ನೋಡಿರಿ ಈಗ ಈ ಚಟ್ನಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ರೀ ನಾನು. ಈ ಚಟ್ನಿಯನ್ನು ನೀವು ಹೀಗೇನು ತಿನ್ಬೋದು, ಅದರ ಒಗ್ಗರಣೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಅದರ ಟೇಸ್ಟೂ ಚೆನ್ನಾಗಿರ್ತದೆ. ಈಗ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಹಾಕ್ತೀನಿ ರೀ. ಇಲ್ಲ ನಮ್ಗೆ ಹಾಗೆ ಚಟ್ನಿ ಇಷ್ಟ ಅಂದ್ರೆ ನೀವು ಹಾಗೇನೂ ತಿನ್ಬೋದು, ಒಗ್ಗರಣೆ ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಒಗ್ಗರಣೆನ. ನೋಡಿರಿ ಈಗ ಇದು ಮಿಕ್ಸ್ ಆಗ್ಯದ್ರಿ. ಹುಳಿ ಖಾರ ಆಗಿರುವಂಥ ಪುದೀನ ಚಟ್ನಿ ರೆಡಿ ಆಗ್ಯದ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಆಮೇಲೆ ಪರಾಟ ಜೊತೆನೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.